ಅಥಣಿ ಜನಮನ ಗಮನ ಸೆಳೆದ ನೀನಾಸಂ ನಾಟಕ ಪ್ರದರ್ಶನ. ಅಥಣಿ ರೋಟರಿ ಸಂಸ್ಥೆ ಹಾಗೂ ರಾವ್ ಬಹದ್ದೂರ್ ಮಂಗಸೂಳಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಸ್ಥಳೀಯ ಗಚ್ಚಿನ ಮಠದಲ್ಲಿ ಆಯೋಜಿಸಿದ್ದ ನೀನಾಸಂ ನಾಟಕೋತ್ಸವ ಅಥಣಿಗರನ್ನು ಆಕರ್ಷಿಸಿತು. ನಾಟಕೋತ್ಸವದ ಉದ್ಘಾಟನಾ ಸಮಾರಂಭದ ಸಾನ್ನಿಧ್ಯವನ್ನು ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ಅಧ್ಯಕ್ಷತೆಯನ್ನು ಮಂಗಸೂಳಿ ಪ್ರತಿಷ್ಠಾನದ ಗಜಾನನ್ ಮಂಗಸೂಳಿ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಾಹಿತಿ ಅಪ್ಪಾಸಾಹೇಬ್ ಅಲಿಬಾದಿ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಲೋಕಾಪುರ್, ಕಾಂಗ್ರೆಸ್ ಮುಖಂಡ ಶಿವು ಗುಡ್ಡಾಪುರ್ ವೀಕ್ಷಕರನ್ನು ಉದ್ದೇಶಿಸಿ ಮಾತನಾಡಿದರು. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳನ್ನು ಮತ್ತು ರೋಟರಿ ಕ್ಲಬ್ನ ಶೇಖರ್ ಕೋಲಾರ್, ಸಚಿನ್ ದೇಸಾಯಿ ಹಾಗೂ ನೀನಾಸಂ ಸಂಸ್ಥೆಯ ಗಣೇಶ್ ಇವರನ್ನು ಗೌರವಿಸಲಾಯಿತು. ಇಂದಿನ ಕುಟುಂಬಗಳಲ್ಲಿ ಸರ್ವೇ ಸಾಮಾನ್ಯವಾಗಿರುವ ಕೌಟುಂಬಿಕ ಕಲಹಗಳ ಕುರಿತು ನೀನಾಸಂ ಸಂಸ್ಥೆಯ ಕಲಾವಿದರು ನೀಡಿದ ಪ್ರದರ್ಶನ ಅಥಣಿಯ ಜನರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಅನಿಲ್ ದೇಶಪಾಂಡೆ, ಅರುಣ್ ಯಲಗುದ್ರಿ, ಅರುಣ್ ಸೌದಾಗರ್, ಶ್ರೀಕಾಂತ್ ಅಥಣಿ, ಡಾಕ್ಟರ್ ಆನಂದ್ ಕುಲಕರ್ಣಿ, ಬಾಳಪ್ಪ ಬುಕಿಟ್ಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಲ್ಲೇ ಕುಳಿತು ಪುಸ್ತಕವನ್ನು ಕಣ್ಣೆದುರಿಗಿಟ್ಟುಕೊಂಡು ಓದುವಂತೆ ನಟಿಸುತ್ತಿದ್ದ ಮುನ್ನಾನ ಕಿವಿಗಳೆರಡು ಕೂಡ ಈ ಪ್ರಸಂಗ ನಡೆದಾಗಲಂತೂ ಈ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಸುಕ್ಷೇತ್ರ ದಕ್ಷಿಣ ಮಠದ ಸಂಪೂರ್ಣ ಸಹಕಾರದೊಂದಿಗೆ ನೀನಾಸಂ ನಾಟಕೋತ್ಸವ 2025 ಇಂದು ಉದ್ಘಾಟನೆಗೊಳ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತುಗಳನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾಟಕ ಅನ್ನೋದು ಕಣ್ಮರೆಯಾಗಿ ಹೋಗ್ತಾ ಇರುವಂತಹ ನಿರ್ಮಾಣದಲ್ಲಿ ನಾವು ಇದ್ದೇವೆ. ಸುಮಾರು 5,000 ವರ್ಷಗಳ ಇತಿಹಾಸ ಇರುವ ಒಂದು ನಾಟಕ ರಂಗ ಇವತ್ತು ತನ್ನ ದಿನದಿಂದ ದಿನಕ್ಕೆ ತನ್ನ ಒಂದು ಮೊದಲಿನ ಒಂದು ಏನು ಖ್ಯಾತಿ ಇತ್ತು ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಅನೇಕ ಕಾರಣಗಳು ಇದೆ. ಇವತ್ತು ಮೊಬೈಲ್ ಯುಗದಿಂದ ಜನ ಇವತ್ತು ನಾಟಕಗಳಿಂದ ದೂರ ಆಗ್ತಾ ಇದ್ದಾರೇನೋ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಕಾಡ್ತಾ ಇದೆ. ನಾಟಕ ರಂಗ ಅಂದಾಗ ಮೊದಲು ನಾಟಕಗಳಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಿಗ್ತಾ ಇತ್ತು. ನೈತಿಕ ಮೌಲ್ಯಗಳನ್ನ ಬೋಧಿಸುವಂತ ಕೆಲಸ ನಾಟಕಗಳಿಂದ ಆಗ್ತಾ ಇತ್ತು. ಆದ್ರೆ ಇವತ್ತು ನಾಟಕಗಳು ಮರೆಯಾದ ನಂತರ ಇವತ್ತು ನೈತಿಕ ಮೌಲ್ಯಗಳು ಸಹಿತ ಕಡಿಮೆ ಆಗ್ತಾ ಇವೆ ಅನ್ನುವಂತ ಮಾತನ್ನ ನಾವು ಹೇಳಬೇಕಾಗ್ತದೆ. ಇವತ್ತು ಗುಬ್ಬಿ ವೀರಣ್ಣಂತವರು, ಚಿಂದೋಡಿ ಜಿಲ್ಲಾ ಅಂತವರು, ಏನಿಗೆ ಬಾಳಪ್ಪನಂತವರು
ಮಸೂರಿ ಪ್ರತಿಷ್ಠಾನ ಮತ್ತು ದಕ್ಷಿಣ ಮಠದ ಒಂದು ಸಹಯೋಗದೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಾಯ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಶ್ರೀಮಂತ ಶಿವಬಸವ ಸ್ವಾಮೀಜಿ ಪ್ರತಿಬಿಂಬ ಇಲ್ಲಿಯವರೆಗೆ ನಾವು ನೋಡ್ತಾ ಇದ್ದೀವಿ. ಅವು ದೊಡ್ಡಾಟ ಅಂತ ನಡ್ತಾ ಇದ್ವಿ. ಶ್ರೀಕೃಷ್ಣ ಪಾರಿಜಾತ ಇರ್ಬೋದು, ಸಂಖ್ಯಾಬಾಳ ನಾಟಕ ಇರ್ಬೋದು. ಸಂಜೆ ಪ್ರಾರಂಭ ಅಂತಂದ್ರೆ ಬೆಳ್ತನಕ ನಡ್ತಿದ್ವು. ಆ ಒಂದು ಪರಿಸ್ಥಿತಿ ಈಗೆಲ್ಲ ಹೋಗ್ಬಿಟ್ಟಿದೆ. ಇವತ್ತಿನ ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಈ ಯುಗದಲ್ಲಿ ಇದೆಲ್ಲ ಹೋಗಿ ಮೊಬೈಲ್ ದಾಸರಾಗಿದ್ದೇವೆ ನಾವು. ಇಂಥ ಅಲಿಖಿತಗಳು ಮನುಷ್ಯರಿಗೆ ಬೇಕು. ಯಾಕಂದ್ರೆ ಒಂದು ಸಾಹಿತ್ಯ, ಸಂಸ್ಕೃತಿ, ನಾಟಕ, ಕಲೆ ಇವು ಸಮಾಜದ ಪ್ರತಿಬಿಂಬ ಅಂತೇಳಿ ನಾವು ಹೇಳ್ಬೋದು. ಅದಕ್ಕೆ ಈ ಒಂದು ನೀನಾಸಂ ನಾಟಕ 75 ವರ್ಷಗಳ ಹಿಂದೆ KV ಸುಬ್ಬಣ್ಣನವರು ಈ ಸಂಸ್ಥೆಯನ್ನು ಹೆಡ್ಕ್ವಾರ್ಟರ್ನಲ್ಲಿ ಉಂಟಾಗ್ತಾರೆ. ಮುಖ್ಯವಾಗಿ ನಾಟಕಗಳನ್ನು ಬೆಳೆಸಬೇಕು, ನಾಟಕ ಕಲಾವಿದರನ್ನ ಬೆಳೆಸಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಂಸ್ಥೆ ಹುಟ್ಕೊಳ್ತದ. ಈ ಒಂದು ಸಂಸ್ಥೆಯಲ್ಲಿ ಅನೇಕ ಚಿತ್ರಗಳನ್ನು ಕೂಡ ಬೆಳೆದು ಬಂದಿದ್ದಾರೆ. ಅದಕ್ಕೆ ಇಂಥ ಒಂದು ಬೃಹತ್ ಸಂಸ್ಥೆ, ಆ ಸಂಸ್ಥೆ ನಾನು ಕೂಡ ಅಲ್ಲಿ ಹೋಗಿದ್ದೆ. ಆಮೇಲೆ ಈ ಒಂದು ಸಂಸ್ಥೆಯನ್ನ KV ಸುಬ್ಬಣ್ಣನವರು ಆದ್ಮೇಲೆ ಅವ್ರ ಮಗ ಅಕ್ಷರ ಅನ್ನೋರು ಅದನ್ನು ಮುಂದುವರಿಸಿಕೊಂಡು ಹೊರಟಿದ್ದಾರೆ. ಕಲೆ ಅದು ಈ ITPT, AI ಇವುಗಳ ಬಳಸಕ್ಕೆ ನಶಿಸಿ ಹೋಗ್ತಾ ಇದೆ. ಆದರೂ ಕೂಡ ಹಲವಾರು ಪ್ರತಿಷ್ಠಿತ ಸಂಸ್ಥೆಗಳು, ನೀನಾಸಂ ಆಗಿರ್ಬೋದು, ಜೊತೆಗೆ ಮೈಸೂರಿನ ರಂಗಾಯಣ ಸಂಸ್ಥೆ ಆಗಿರ್ಬೋದು, ಸಾಣೆಹಳ್ಳಿಯ ಶಿವ ಸಂಚಾರ ಸಂಸ್ಥೆ, ಜಮುರಾ ಸಂಸ್ಥೆ, ಇವೆಲ್ಲವೂ ಕೂಡ ಒಂದು ಜನಮಾನಸಕ್ಕೆ ನಾಟಕದ ಮೂಲಕವಾಗಿ ಒಂದು ಮಾನವೀಯ ಮೌಲ್ಯಗಳನ್ನು ಬಿಚ್ಚುವಂಥ ಕೆಲಸವನ್ನು ಈ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ನಾಟಕ ಅಂದರೆ ಸುಳ್ಳಿನಿಂದ ಆರಂಭವಾಗಿ ಸತ್ಯದಿಂದ ಕೊನೆಗಾಣುವುದೇ ನಾಟಕ. ಇನ್ನರ್ವೇಟ್ ಪದಾರ್ಥಗಳು ಅದೇ ರೀತಿ ಇವತ್ತಿನ ನಾಟಕವನ್ನು ಯಶಸ್ವಿಗೊಳಿಸಲು ನಮ್ಮ ಸಹಾಯ ಸಹಕಾರ ಪಡೆದಿರುವ ಪತ್ರಕರ್ತರಿಗೂ ಹಾಗೂ ಮಧುವರ್ಗಗಳಿಗೆ